ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ನೌಕರರ ಮುಷ್ಕರ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಅವರ ಸಚಿವ ಸಂಪುಟ ಕೊಟ್ಟ ಭರವಸೆ ಈಡೇರಿಸುತ್ತದೆವೆಂದು ಅವರಿಗವರೇ ಶಭಾಷ್ಗಿರಿ ತೆಗೆದುಕೊಳ್ಳುತ್ತಿದ್ದಾರೆ. ವಾಸ್ತವದಲ್ಲಿ ಮಹಾನಗರ ಪಾಲಿಕೆಯು ಪೌರಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕಲು ರಾಜ್ಯ ಸರ್ಕಾರ ಹೊರಟಿದೆ. ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯಾಗುವತ್ತ ಸಾಗ್ತಿದೆ. ಸಿಎಂಗೆ ಸರ್ಕಾರ ಹಣ ಕೊಡಿಸಲು ಸಾಧ್ಯವಾಗ್ತಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಆಗುತ್ತಿಲ್ಲ. ರಾಜ್ಯ ಸರ್ಕಾರ ಸಂಬಳ ನೀಡಲು ಪರದಾಡ್ತಿದೆ. ಅಭಿವೃದ್ಧಿ ಬಗ್ಗೆ ಯಾರೂ ಮಾತನಾಡ್ತಿಲ್ಲ. ಆಡಳಿತ ಪಕ್ಷ ಶಾಸಕರೇ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಸಿದ್ದರಾಮಯ್ಯರ ರಾಜ್ಯ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಆಡಳಿತದ ಮೇಲೆ ತಮ್ಮ ಹಿಡಿತ ಕಳೆದುಕೊಂಡಿದೆ. ಲಾರಿ ಬಾಡಿಗೆ ನೀಡಲು ಸರ್ಕಾರಿ ನೌಕರರಿಗೂ ಸಂಬಳ ನೀಡಲು ಕೂಡ ದುಡ್ಡಿಲ್ಲ ಅಂತ ಟೀಕಿಸಿದ್ರು. ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಕೊಟ್ಟಂಥ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ ಅಂಥೇಳಿ ಅವರಿಗೆ ಅವರು ಶಭಾಷ್ಗಿರಿಗಳನ್ನು ಕೊಡ್ಕೊಳ್ತಾ ಇದ್ದಾರೆ. ಆದರೆ ವಾಸ್ತವಿಕ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಮಹಾನಗರ ಪಾಲಿಕೆಯ ವಿಚಾರದಲ್ಲಿರ್ಬೋದು, ಇವತ್ತೇನು ಬೀದಿಗಿಳಿದು ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಾರಿ ಮಾಲೀಕರ ಸಂಘಟನೆ ಹೇಳಿಕೆ ತಾವು ಗಮನಿಸಿದ್ದೀರಿ. ಕಳೆದ 3-4 ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೇನೆ ಅವರು ಕೂಡ ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಭರವಸೆ ಅನ್ನಭಾಗ್ಯ, ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ. 10 kg ಕೊಡ್ತೀವಿ ಅಂತ ಹೇಳಿದರು, ಆದರೆ 5 kg ಇಳಿಸಿದ್ರು. ಈಗ 5 kgನೂ ಕೂಡ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ, ನಿಲ್ಲಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಇವತ್ತು ಆರ್ಥಿಕ ದಿವಾಳಿಯತ್ತ ಇವತ್ತು ಸಾಗ್ತಾ ಇದೆ. ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಪರದಾಡ್ತಾ ಇದೆ ಸರ್ಕಾರ. ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಅಭಿವೃದ್ಧಿ ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೂಡ ಸಿಗದೇನೆ ಇವತ್ತು ಆಡಳಿತ ಪಕ್ಷದ ಶಾಸಕರೇ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಸಿದ್ದರಾಮಯ್ಯನವರು ಆಡಳಿತದ ಮೇಲೆ ತಮ್ಮ ಹಿಡಿತವನ್ನು ಕಳೆದುಕೊಂಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇದು ವಾಸ್ತವಿಕ ಸತ್ಯ. ಸರ್, ಲಾರಿ ಮುಷ್ಕರದಿಂದ ಮುಂದಿನ 1 ತಿಂಗಳು ಅನ್ನಭಾಗ್ಯ ಅಕ್ಕಿ ಸಿಗದೆ ಡೌಟ್ ಇದೆ ನಾವು. ಅಲ್ಲರಿ, ಇದು ಅನ್ನಭಾಗ್ಯ, ಅದಕ್ಕೆ ಬಾಡಿಗೆ ಕೊಡೋದು, ಲಾರಿ ಬಾಡಿಗೆ ಕೊಡೋದಕ್ಕೂ ಕೂಡ ಸರ್ಕಾರದ ಹತ್ರ ದುಡ್ಡಿಲ್ಲ. ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ. ಇದರ ಸತ್ಯವನ್ನು ಬಸವರಾಜ ರೆಡ್ಡಿ ಅವರು ಇವತ್ತು ಯೋಜನೆಗಳನ್ನು ನಿಲ್ಲಿಸಬೇಕಾಗ್ತದೆ ಅಂತೇಳಿ ಬಹಿರಂಗವಾಗಿ ಕೂಡ ಹೇಳಿರುವಂಥದ್ದು. ಹಾಗಾಗಿ ಅವ್ರು ಸುಮ್ಮನೆ ಹೇಳಿರೋದಲ್ಲ ಬಸವರಾಜ ರೆಡ್ಡಿ ಕೂಡ. ಸೊ ಆರ್ಥಿಕವಾಗಿ ಸಂಪೂರ್ಣವಾಗಿ ಸಂಕಷ್ಟದಲ್ಲಿ ಕರ್ನಾಟಕ ಸಿಲುಕಾಕೊಂಡಿದ್ದೇವೆ. ಸರ್, ಕ್ರಿಕೆಟ್ ಏನು ಕಾಲ್ತೊಳಿದ ಪ್ರಕರಣ ಸಂಬಂಧ ಕೊಹ್ಲಿ PA ಅವಸರ ಮಾಡಿದ್ದಕ್ಕೆ ಆಗಿದೆ. ಸಿದ್ದರಾಮಯ್ಯ ಅವ್ರ ಮೇಲೆ ಕೊಹ್ಲಿ PA ಅವರು ಅವಸರ ಮಾಡಿದರು. ಆ ಸಂದರ್ಭದಲ್ಲಿ ಇವತ್ತೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ, ಹಾಗಾಗಿ ಕಾಲ್ತೊಳಿತ ಆಯಿತು. ಸ್ವತಃ ಮುಖ್ಯಮಂತ್ರಿಗಳು ಟ್ವೀಟನ್ನು ಮಾಡಿ ವರದಿ ಬಂದಿದೆ. ಇವತ್ತು IPL RCB ಟೀಮಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ, ತಾವೆಲ್ಲರೂ ಬರಬೇಕು ಅಂತೇಳಿ ಅವರೇ ಕರೆಯನ್ನು ಕೊಟ್ಟಿರುವಂಥದ್ದು. ಸತ್ಯವನ್ನು ಮರೆಮಾಚಿ ಕೇವಲ RCB ಟೀಮ್ ಮೇಲೆ, KSA ಮೇಲೆ ಹೇರ್ತಕ್ಕಂಥ ಒಂದು ಷಡ್ಯಂತ್ರ, ಕುತಂತ್ರ ಇದರಿಂದ ಇದೆ. ಹಾಗಾದರೆ ಮುಖ್ಯಮಂತ್ರಿಗಳು ಅವತ್ತು ಬಹಿರಂಗವಾಗಿ ಟ್ವೀಟ್ ಮಾಡಿದ್ದು ಸುಳ್ಳು. ಹಾಗಾದರೆ DK ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು. ಸಿದ್ದರಾಮಯ್ಯನವರು ವಿಧಾನಸೌಧದ ಮುಂದೆ RCB ಪ್ಲೇಯರ್ಸ್ಗೆ ಸನ್ಮಾನ ಮಾಡಬೇಕು. ಇವರ ಏನು ಪ್ರತಿಷ್ಠೆ ಇತ್ತಲ್ಲ, ಪುಕ್ಕಟೆ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಚಟ ಏನಿತ್ತಲ್ಲ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಇವರ ಹಠಕ್ಕೆ ಬಿದ್ದು ಏನು ಕಾರ್ಯಕ್ರಮವನ್ನು ನಡೆಸಿದ್ರು ಅದರ ಪರಿಣಾಮನೇ ಇವತ್ತು ಕಾಲ್ತುಳಿತ ಆಗಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿಯಿಂದ ನುಣುಚಿಕೊಂಡು ಮತ್ತೊಬ್ಬರ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ.
ಸರ್, ಈಗ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಮುಖಂಡರಾದ ಪ್ರಮೋದ್ ಮತ್ತಲಿಗೂ ಆರೋಪ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಅಧಿಕಾರ ರದ್ದು ಮಾಡಿದ ಮೇಲೆ ಕೂಡ ಹಿಂದೂಗಳಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಪಾಕಿಸ್ತಾನ ಜೊತೆಗೆ ಹಾಕಿ ಆಡೋದಕ್ಕೆ, ಬಾಂಗ್ಲಾ ಜೊತೆಗೆ ಕ್ರಿಕೆಟ್ ಆಡೋದಕ್ಕೆ ಮುಂದಾಗ್ತಾ ಇದೆ. ಬೇರೆ ಕೇಳ ಮತ್ತೆ ಬೇರೆ